ಸೊ ನಮಸ್ಕಾರ. ಇವತ್ತು ಒಂದು ನಾವು 39 ಅಪ್ಪರ್ ಚೆಸ್ಟ್ಗೆ ಬ್ಲೌಸ್ ಡ್ರಾಫ್ಟಿಂಗ್ ತೋರಿಸ್ತೀನಿ. ಅದಕ್ಕೂ ಮುಂಚೆ ಮೆಜರ್ಮೆಂಟ್ ಯಾವ ರೀತಿ ತಗೊಳ್ಳೋದು ಅಂತ ಇವರೇ ಇದ್ದಾರೆ, ಮೇಡಮ್ ಅವರು ಮೈಸೂರಿಂದ ಬಂದಿದ್ದಾರೆ ಇಲ್ಲಿಗೆ. ಸೊ ಇವರು ಡ್ರಾಫ್ಟಿಂಗ್ ನೋಡೋಕೆ ಬಂದಿದ್ದಾರೆ, ಹಂಗಾಗಿ ಇವ್ರದ್ದು ನಿಮ್ಗೂ ತೋರಿಸ್ತಾ ಇದ್ದೀನಿ. ಹೇಗ್ ಬರುತ್ತೆ ಫೈನಲ್ ರಿಸಲ್ಟ್ ಕೂಡ ನಿಮ್ಗೆ ತೋರಿಸ್ತೀನಿ. ನೋಡೋಣ ಇವ್ರದ್ದು ಏನ್ ಪ್ರಾಬ್ಲಮ್. ಇವ್ರು ಆನ್ಲೈನ್ ಕ್ಲಾಸ್ ತಗೊಂಡಿದ್ರು, ಅಲ್ಲೂ ಸ್ವಲ್ಪ ರಿಂಕಲ್ಸ್ ಇದೆ, ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕೆ ಅಲ್ಲಿಂದ ಇಲ್ಲಿಗೆ ಬಂದಿರೋದು. ಸೊ ನೋಡೋಣ ಮೊದ್ಲಿಗೆ ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕು ಅಂತ. ಇವ್ರಿಗೆಲ್ಲ ಗೊತ್ತಿರೋದ್ರಿಂದ ಇಲ್ಲಿ ಇವ್ರದ್ದು ಲೆಂತ್ 15 ಹಾಕ್ತಾರೆ ಇವರು. ಸೊ ನಾನು ಅದೇನ್ ಬಾಡಿನಲ್ಲಿ ನೋಡ್ಕೊಳ್ಳೋದಿಲ್ಲ, 15 ಅಂತಾನೆ ತಗೋತೀನಿ. ಶೋಲ್ಡರ್ ಒಂದು ಮೇನ್ ನೋಡ್ಕೊಬೇಕಾಗಿರೋದು ನಾವು ಶೋಲ್ಡರೇ, ಯಾಕಂದ್ರೆ ಇಲ್ಲೇನೆ ನಮಗ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಹಂಗಾಗಿ ನಾನು ಈ ಎಲ್ ಸ್ಕೇಲ್ ಯೂಸ್ ಮಾಡ್ತಾ ಇದ್ದೀನಿ ಇವ್ರಿಗೆ ಶೋಲ್ಡರ್ ಎಷ್ಟು ತಗೋಬೇಕು ಅಂತ. ಸೊ ನೀವೇ ಇದನ್ನ ಯೂಸ್ ಮಾಡಿ ಕರೆಕ್ಟಾಗಿ ಬರುತ್ತೆ. ಈ ರೀತಿ ನೋಡ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ ಎಲ್ಲಿಗೆ ತಗೋಬೇಕು ಅಂತ. ಸೊ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು, ಈಗ ತೆಗಿತೀನಿ. ಸೊ ಬ್ಯಾಕಲ್ಲಿ ಸ್ವಲ್ಪ ಹಿಂದೆ ಬನ್ನಿ. ಸೊ ಬ್ಯಾಕಲ್ಲಿ ಇಲ್ಲೇನು ಬೋನ್ ಇರುತ್ತೆ, ಇದು ಸೆಂಟರ್ ಅಂತ ನಮಗೆ ಲೆಕ್ಕ. ನಾವು ಹಾಫ್ ಶೋಲ್ಡರ್ ತಗೊಂಡ್ರೆ ಸಾಕಾಗುತ್ತೆ. ಕೆಲವೊಂದ್ಸಲಿ ಫುಲ್ ಶೋಲ್ಡರ್ ತಗೊಳ್ಳುವಾಗೆ ನಾವು ಪ್ರಾಬ್ಲಮ್ ಮಾಡ್ತಾ ಇರ್ತೀವಿ, ಹಂಗಾಗಿ ನಾವು ಹಾಫ್ ಶೋಲ್ಡರ್ ನೋಡ್ಕೊಳ್ಳೋಣ. ಸೊ ಇದು ನಮಗೆ ಸೆಂಟರ್ ಲೆಕ್ಕ, ಇಲ್ಲಿಂದ ನೋಡ್ಕೋತಿದ್ದೀನಿ ನಾನು. ಸೊ 7.5 ಅಂತ ಬರ್ತಾ ಇದೆ. ಓಕೆ, ಅಂದ್ರೆ ಫುಲ್ ಶೋಲ್ಡರ್ ಎಷ್ಟಾಯ್ತು, 15 ಅಂತ ಆಯ್ತು. ಸೊ ಈ ತರನೇ ನೀವು ಡಿಸೈಡ್ ಮಾಡ್ಕೊಳ್ಳಿ. ಬಟ್ ಈ 15 ತಗೊಂಡ್ರು ಇಲ್ಲಿ ಶೋಲ್ಡರ್ ಡ್ರಾಪ್ ಆಗುತ್ತೆ, ಅದನ್ನ ಯಾವ ರೀತಿ ನೋಡ್ಕೊಳ್ಳೋದು ನೋಡೋಣ. ಸೊ ಸದ್ಯಕ್ಕೆ ಈಗ 15 ಅಂತ ಸಿಕ್ಕಿದೆ. ಈಗ ನಾನು ಹಾರ್ಮೋಲ್ ಡೆಪ್ತ್ ನೋಡ್ಕೋತೀನಿ. ಹಾರ್ಮೋಲ್ ರೌಂಡ್ ಸ್ವಲ್ಪ ಈ ರೀತಿ ಟೈಟ್ ಆಗಿನೇ ತಗೊಳ್ಳಿ. ನಾವೇನಿಲ್ಲಿ ಶೋಲ್ಡರ್ ತಗೊಂಡಿದೀವೋ ಅಲ್ಲಿಂದಾನೇ ನೋಡ್ಕೊಳ್ಳೋಣ. ಸೊ ನನಗೆ 17 ಅಂತ ಬರ್ತಾ ಇದೆ. ಓಕೆ, ಸೊ ಬ್ಲೌಸ್ ಹಾಕಿರೋದ್ರಿಂದ ಅಷ್ಟು ನಮ್ಗೆ 17 ಅಂತ ಬರುತ್ತೆ. ಇನ್ನೊಂದು ½ ಇಂಚು ಕಡಿಮೆನೇ ಇರುತ್ತೆ. ಸೊ 17 ತಗೋತೀನಿ ನಾನು. ಸೊ ಹಾರ್ಮೋಲ್ ರೌಂಡ್ ಬಂದು 17 ಇದೆ. ನೆಕ್ಸ್ಟ್ ನೋಡ್ಕೊಬೇಕಾಗಿರೋದು ನಾವು ಅಪ್ಪರ್ ಚೆಸ್ಟ್. ಇಲ್ಲಿ ಕೇರ್ಫುಲ್, ಯಾಕಂದ್ರೆ ನಮ್ಮ ಫಾರ್ಮುಲಾ ಎಲ್ಲ ಅಪ್ಪರ್ ಚೆಸ್ಟ್ ಮೇಲೆ ಬರುತ್ತೆ. ಕೈ ಬಿಟ್ಬಿಡಿ ಆರಾಮಾಗಿ. ಸೊ ನೋಡ್ಬೋದು ಈ ರೀತಿನೇ ಲೂಸ್ ಆಗಿನೇ ತಗೊಳ್ಳಿ, ಜಾಸ್ತಿ ಟೈಟು ಬೇಡ, ಜಾಸ್ತಿ ಲೂಸು ಬೇಡ. ಸೊ 39 ಅಂತ ಬರ್ತಾ ಇದೆ. ಸೊ 39 ಅಪ್ಪರ್ ಚೆಸ್ಟ್. ಹಾಗೆ ಫುಲ್ ಬಸ್ಟು ನೋಡ್ಕೊಂಡ್ಬಿಡೋಣ. ಬ್ಯಾಕಲ್ಲಿ ತುಂಬ ಹಿಂದೆ ಎಲ್ಲ ಹೋಗೋದೇನು ಬೇಡ. ಸೊ ಫುಲ್ ಬಸ್ಟು 42 ಅಂತ ಬರ್ತಾ ಇದೆ. ಅದಾಗಿದ ತಕ್ಷಣ ವೇಸ್ಟು ಇಲ್ಲೇ ನೋಡ್ಕೊಬೋದು ನಾವು. ವೇಸ್ಟನ್ನ ತುಂಬ ಟೈಟ್ ಆಗಿನೇ ತಗೋಬೇಕಾಗುತ್ತೆ, ಸ್ವಲ್ಪ ಲೂಸ್ ಎಲ್ಲ ಬಿಡೋದು ಬೇಡ. ಈ ರೀತಿ ಸೈಡಲ್ಲಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ. 35. ಸೊ ಈ ರೀತಿನೇ ನೋಡ್ಕೊಬೇಕು ನಾವು. ಅಪ್ಪರ್ ಚೆಸ್ಟು 39 ಬಂದಿದೆ, ಫುಲ್ ಬಸ್ಟು 42, ವೇಸ್ಟ್ ಬಂದು 35. ಸೊ ಇಷ್ಟು ಮೆಜರ್ಮೆಂಟ್ ಇದ್ರೆ ಸಾಕು, ನಮಗೆ ಆರಾಮಾಗಿ ಬ್ಲೌಸ್ ಸ್ಟಿಚ್ ಮಾಡ್ಬೋದು. ಸ್ಲೀವ್ ಹಾಗೆ ನೋಡ್ಕೊಂಡ್ಬಿಡ್ತೀನಿ ಇವ್ರಿಗೆ. ಸ್ಲೀವ್ ಅನ್ನೋದು ಇವರು 6.5 ತಗೊಂಡಿದ್ದಾರೆ. ಸೊ ನಾನು ಎಲ್ಬೋ ತಗೋತೀನಿ ಅಂದ್ರೆ ಹಿಂಗೆ ಕೈ ಬೆಂಡ್ ಮಾಡಿ ತಗೊಳ್ಳೋಣ. ಸೊ 10. ಓಕೆ, ಸೊ 10 ಅಂತ ಸಾಕಾಗುತ್ತೆ ಎಲ್ಬೋ ಸ್ಲೀವು. ಸೊ 10, 12.5 ಅಂತ ಬರ್ತಾ ಇದೆ. ಇಷ್ಟು ಮೆಜರ್ಮೆಂಟ್ ಇದ್ರೆ ಸಾಕು. ನಾವು ಡೀಪ್ ಏನು ಬೇಡ, ಯಾಕಂದ್ರೆ ನಾವು ಯಾವ ಪ್ಯಾಟರ್ನ್ ಹೊಲಿತೀವಿ ಅಂತ ನಾವು ಡಿಸೈಡ್ ಮಾಡ್ಕೋಬಹುದು. ಕ್ಲೋಸ್ ನೆಕ್ ಹೊಲಿತಿದೀವಾ ಅಥವಾ ನಾರ್ಮಲ್ ಡೀಪಾ, ಹೆವಿ ಡೀಪಾ ಅಂತ. ಸೊ ಇವ್ರ ರಿಕ್ವೈರ್ಮೆಂಟ್ ಇವಾಗ ಹೆವಿ ಡೀಪ್ ಬೇಕಾಗಿದೆ. ಸೊ ಯಾವ ರೀತಿ ಡ್ರಾಫ್ಟಿಂಗ್ ಮಾಡೋದು ನೋಡೋಣ. ಅಷ್ಟು 39 ಇರೋಂಥದ್ದು ಒಂದು ಮೆಜರ್ಮೆಂಟ್ಗೆ ಡ್ರಾಫ್ಟಿಂಗ್ ತೋರಿಸ್ತಾ ಇದ್ದೀನಿ. ಸೊ 39 ಇವ್ರಿಗೆ ಅಪ್ಪರ್ ಚೆಸ್ಟ್ ಇರೋದು. ಲೆಂತ್ ಇವ್ರಿಗೆ 15 ಬೇಕಾಗಿದೆ. ಸೊ 15 ಬೇಕಾಗಿರೋದ್ರಿಂದ ನಾನು 16 ತಗೋತಾ ಇದ್ದೀನಿ. ಮೇಲೆ ½ ಇಂಚು ಶೋಲ್ಡರ್ ಜಾಯ್ನಿಂಗ್ಗೆ, ಕೆಳಗಡೆ ½ ಇಂಚು ಫೋಲ್ಡಿಂಗ್ಗೆ. ಸೊ ಇವ್ರದ್ದು ಶೋಲ್ಡರ್ ಬಂದು 15 ಇದೆ. ಸೊ ನಾನು ಅದರಲ್ಲಿ ಅರ್ಧ ತಗೋತೀನಿ, 7.5 ಅಂತ ತಗೋತೀನಿ. ಈಗ ನಾವು ಶೋಲ್ಡರ್ ಡಿಸೈಡ್ ಮಾಡೋಕೆ ಮುಂಚೆ ಎಷ್ಟು ನಮಗೆ ಡೀಪ್ ಇದೆ ನೋಡ್ಕೊಬೇಕು. ಸೊ ಇವ್ರ ಡೀಪ್ ಬಂದು ಬ್ಯಾಕ್ ಅಲ್ಲಿ 10 ಇಂಚ್ ಹೇಳಿದ್ದಾರೆ, ಬ್ಯಾಕ್ ಡೀಪ್ 10 ಇಂಚು, ಫ್ರಂಟ್ ಅಲ್ಲಿ 6 ಹೇಳಿದ್ದಾರೆ.
ಸೊ ನಮಗೆ 4 ಇಂಚ್ ಡಿಫ್ರೆನ್ಸ್ ಬಂತು. 4 ಇಂಚ್ ಡಿಫ್ರೆನ್ಸ್ ಇರುವಾಗ ನಮ್ಗೆ ಇದು ಹೆವಿ ಡೀಪ್ ಬ್ಲೌಸೇ. ಹಾಗಾಗಿ ನಾವು ಫ್ರಂಟ್ಗೆ ಬೇರೆ ತರ ಶೋಲ್ಡರ್ ತಗೋಬೇಕು, ಬ್ಯಾಕ್ಗೆ ಬೇರೆ ತರ ಶೋಲ್ಡರ್ ತಗೋಬೇಕು. ಸೊ 10 ಇಂಚ್ ಡೀಪ್ ಅನ್ನೋದು ನಾನು ನೋಡ್ಕೋತಾ ಇದ್ದೀನಿ. ಇಲ್ಲಿಗೆ ಬರ್ತಾ ಇದೆ ನನಗೆ 10 ಇಂಚು. ಸೊ 10 ಇಂಚ್ ಡೀಪ್ ತಗೊಂಡಿರೋದ್ರಿಂದ ನಾನು 12ವರೆಗೂ ತಗೋಬಹುದು, ಪ್ರಾಬ್ಲಮ್ ಇಲ್ಲ ನಿಮಗೆ. ಓಕೆ, 10 ಇಂಚ್ ಡೀಪ್ ಆಗ್ತಾ ಇದ್ದಾರೆ ಅಂದ್ರೆ ನಾನಿಲ್ಲಿ 2.5 ಮೈನಸ್ ಮಾಡ್ತೀನಿ ಶೋಲ್ಡರ್ ಅಲ್ಲಿ. ಟೂ ಅಂಡ್ ಹಾಫ್ ಮೈನಸ್ ಮಾಡಿದ್ದೀನಿ. ಸೊ ಇನ್ನು ನಂಗೆ ಬ್ಯಾಲೆನ್ಸ್ ಏನು ಮಿಕ್ಕಿದೆ 5 ಇಂಚು. ಸೊ ಬ್ಯಾಕ್ ಅಲ್ಲಿ ನನಗೆ 5 ಇಂಚ್ ಅಂತ ಶೋಲ್ಡರ್ ಸಿಕ್ಕಿದೆ. ಇದರಲ್ಲಿ ನಾನು ಇವ್ರಿಗೆ ರೆಡಿ ಶೋಲ್ಡರು 3 ಅಂತ ತಗೋತೀನಿ. ರೆಡಿ ಆದ್ಮೇಲೆ ಅವ್ರಿಗೆ 2.5 ಬರುತ್ತೆ, 2.25 ಬರುತ್ತೆ. ಸೊ ಅದು ಸಾಕಾಗುತ್ತೆ ಇವ್ರಿಗೆ. ಸೊ ಇಲ್ಲಿ 3 ಅಂತ ತಗೊಂಡಿದ್ದೀನಿ. ಇಲ್ಲಿ ಬ್ಯಾಲೆನ್ಸ್ ನೆಕ್ ಬಿಡುತ್ತು 2 ಅಂತ ಬಂದಿದೆ. ಈಗ ನಾನಿಲ್ಲಿ 2 ಇದೆ, ಡೀಪ್ ಹತ್ರ ನಾನು 3ವರೆಗೂ ತಗೋತೀನಿ. 3.5 ಕೂಡ ತಗೋಬಹುದು. ಸೊ ಇವಾಗ ನಾವು ಹಾರ್ಮೋಲ್ ಡೆಪ್ತ್ ನೋಡ್ಕೊಬೇಕು. ನಮ್ ಮೇನ್ ಪ್ರಾಬ್ಲಮ್ ಬರೋದೇ ಈ 30 ಮೇಲೆ ಏನು ಸೈಜ್ ಇರುತ್ತೆ, 39, 40, 41, 42 ಇಲ್ಲೇ ನಮಗ್ ಪ್ರಾಬ್ಲಮ್ ಬರೋದು. ಯಾಕಂದ್ರೆ ಫಾರ್ಮುಲಾ ಇಲ್ಲಿ ಇವ್ರಿಗೆ ವರ್ಕ್ ಆಗೋದಿಲ್ಲ. ಹಾಗಾಗಿ ನಾವು 5.5 ಅಂತಾನೆ ತಗೊಳ್ಳೋಣ. ಇದು ಒಂದು ಸ್ಟ್ಯಾಂಡರ್ಡ್. ಇದು 5.5 ಅಂತ ನೋಡ್ಕೊಂಡು ಆಮೇಲೆ ಇದು ಸೆಟ್ ಆಗುತ್ತಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೊಬಹುದು. 5.5 ನಾನು ಹಾರ್ಮೋಲ್ ಡೆಪ್ತ್ ತಗೊಂಡಿದ್ದೀನಿ. ಸೊ ಇಲ್ಲೇ ನಾನು ಒಂದು ಚೆಸ್ಟ್ ಲೈನ್ ಕೂಡ ಹಾಕ್ತೀನಿ. ಈಗ ನಾನು ಚೆಸ್ಟ್ ಲೈನ್ ತಗೋಬೇಕು. ಚೆಸ್ಟ್ ಎಷ್ಟಿದೆ ಇವ್ರದ್ದು 39 ಇದೆ. ಸೊ ಡಿವೈಡೆಡ್ ಬೈ 4 ಅಂದರೆ ನನಗೆ 9.75 ಆಯಿತು. ನಾನು ಅದನ್ನು ಚೆಸ್ಟ್ ಲೈನಲ್ಲಿ ಇಲ್ಲಿಂದ ತಗೊಳ್ಳಲ್ಲ, ಯಾಕಂದರೆ ಇವರು ಇಷ್ಟು ಡೀಪ್ ಆಗ್ತಾ ಇರೋದ್ರಿಂದ ಇದು ನಮಗೆ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗಾಗಿ ನಾನು ಚೆಸ್ಟ್ ಲೈನ್ನ ಇಲ್ಲಿಂದ ತಗೋತೀನಿ. ಇಲ್ಲಿಂದ ತಗೊಂಡ್ರೆ 9.25 ಪ್ಲಸ್ 1/2 ಇಂಚ್ ಆ್ಯಡ್ ಮಾಡಿ ತಗೋತೀನಿ. 10.25 ಅಂತ ತಗೋತಾ ಇದ್ದೀನಿ. ಯಾಕಂದ್ರೆ ಈ ತರ ತಗೊಳ್ಳೋದ್ರಿಂದ ತುಂಬಾನೇ ಮೈನಸ್ ಆಗಿ ಇದವರು ಟೈಟ್ ಬಂದ್ಬಿಡುತ್ತೆ. ಹಾಗಾಗಿ 1/2 ಇಂಚು ಇಲ್ಲಿ ಎಕ್ಸ್ಟ್ರಾ ತಗೊಂಡಿರೋದು. ಈಗ ಮಿಡ್ ಪಾಯಿಂಟ್ ನೋಡ್ಕೊಳ್ಳೋಣ. ಇಲ್ಲಿ ಮಧ್ಯದಲ್ಲಿ 1 ಇಂಚ್ ಇರೋ ತರ ನೋಡ್ಕೊಬೇಕು. ಈ ಪಾಯಿಂಟ್ ಇದಕ್ಕೆ ಕನೆಕ್ಟ್ ಮಾಡೋಣ. ಇಲ್ಲಿ ನಂಗೆ 2.5 ಸಿಕ್ಕಿದೆ, ಅದೇ 2.5 ಇಲ್ಲಿ ನೋಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಒಂದು ವಿಷಯ, ಇಲ್ಲಿ ಏನಾಗುತ್ತೆ ಅಂದ್ರೆ ಇವ್ರಿಗೆ 5.5 ಏನೋ ತಗೊಂಡಿರ್ತೀವಿ, ಇದು ಓಕೆ. ಕೆಲವೊಂದ್ಸಲಿ ಇಲ್ಲಿ ಡೌನ್ ಬರ್ಬೇಕಾಗುತ್ತೆ, ಇಲ್ಲಿ ರಿಂಕಲ್ಸ್ ಬರ್ತಾ ಇರುತ್ತೆ ಇವ್ರಿಗೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಮ್ದು ಏನು ಸ್ಟಿಚಿಂಗ್ ರೆಡಿ ಲೆಂತ್ ಸಿಕ್ಕಿದೆ, ಇಲ್ಲಿಂದ 1 ಇಂಚ್ ಬ್ಯಾಕ್ ಬರೋಣ. 1 ಇಂಚ್ ಇಲ್ಲಿ ಬ್ಯಾಕ್ ಬಂದು ಇಲ್ಲೊಂದು 1/4 ಇಂಚು ಡೌನ್ ಬರಬೇಕು. ಈ ರೀತಿ ಎಕ್ಸ್ಟ್ರಾ ತೆಗಿಯೋದ್ರಿಂದ ನಮಗೆ ನೀಟಾಗಿ ಬರುತ್ತೆ. ಸೊ 1/4 ಇಂಚು ಡೌನ್ ಬಂದಿದ್ದೀನಿ. ಇಲ್ಲಿಂದ ನಾನು ಸೀಮ್ ಅಲೈನ್ಸ್ ಆಡ್ ಮಾಡ್ತೀನಿ. ಸೊ ನಾವಿವಾಗ ಈ ರೀತಿ ಶೇಪ್ ತಗೋಬಹುದು. ಇಷ್ಟು ನಾವು ಡೌನ್ ಹೋದ್ರೆ ಇವರಿಗೆ ಕಂಫರ್ಟಬಲ್ ಆಗಿರುತ್ತೆ. ಸೊ ನಾವು ಫಾರ್ಮುಲಾ ಯೂಸ್ ಮಾಡಿ 6 ಅಂತ ಕೆಳಗೆ ಬರೋದ್ಕಿಂತ 5.5 ಅಂತ ತಗೊಂಡು ಆಮೇಲೆ ಕೆಳಗಡೆ ಬರ್ಬೋದು. ಸೊ ಈ ಶೇಪಲ್ಲಿ ತಗೋಬಹುದು. ಈಗ ನಾನು ಚೆಕ್ ಮಾಡ್ತೀನಿ. ಇವ್ರದ್ದೇನು ಆರ್ಮೋಲ್ 17 ಇದೆ, 17 ಅಲ್ಲಿ ಹಾಫ್ ನೋಡ್ಕೊಬೇಕು. ಸೊ 8.5 ಬರ್ತಿದ್ಯಾ ನೋಡ್ಕೊಳ್ಳೋಣ. ಸೊ 1 ಲೈನ್ ಅಷ್ಟೇ ಎಕ್ಸ್ಟ್ರಾ ಇದೆ, ಇದು ನಮ್ಮ ಫಿಟ್ಟಿಂಗ್ ಲೈನು, ಪ್ರಾಬ್ಲಮ್ ಇಲ್ಲ. ಸೊ ಇದು ಕರೆಕ್ಟ್ ಆಗಿದೆ. ಈ ಡೆಪ್ತು ಈ ಡೌನು ಇವರು ಕರೆಕ್ಟ್ ಆಗಿದೆ. ಈಗ ನಾವು ವೇಸ್ಟ್ ನೋಡ್ಕೊಬೇಕು. ಇವ್ರ ವೇಸ್ಟ್ 35 ಇದೆ, ಡಿವೈಡೆಡ್ ಬೈ 4 ಅಂದ್ರೆ 8.75 ಆಗುತ್ತೆ.
ಸೊ 8.75 ಅಂತ ನೋಡ್ಕೊಂಡು ಇಲ್ಲಿ ಇವ್ರಿಗೆ 1 ಇಂಚ್ ಅಷ್ಟು ಡಾಟ್ ತಗೋತೀನಿ. ಡಾಟ್ ತಗೊಂಡ್ರು ಆಗುತ್ತೆ, ತಗೊಂಡಿಲ್ಲ ಅಂದ್ರೂ ಆಗುತ್ತೆ. ಸೊ ಅದು ಅವ್ರ ಇಷ್ಟ, ತಗೋಬಹುದು ಇಲ್ಲ ತಗೊಳ್ದೇನು ಇರ್ಬೋದು. ಸೊ ಬ್ಯಾಕ್ ರೆಡಿ ಆಗಿದೆ. ಬ್ಯಾಕ್ ಅಲ್ಲಿ ಇಷ್ಟೇ. ಈಗ ಫ್ರಂಟ್ ನೋಡೋಣ. ಸೊ ಬ್ಯಾಕ್ ರೆಡಿ ಆಗಿದೆ. ಈ ಬ್ಯಾಕ್ ಇಟ್ಕೊಂಡು ನಾವು ಫ್ರಂಟ್ ಯಾವ ರೀತಿ ತಗೊಳ್ಳೋದು ನೋಡೋಣ. ಸೊ ಮೊದಲಿಗೆ ಉಕ್ಪಟ್ಟಿ ಸೈಡು ನಾವು 1 ಇಂಚ್ ತಗೋಬೇಕು. ಬ್ಯಾಕ್. ಸೊ ಈಗ ಬ್ಯಾಕ್ ನೋಡ್ಕೊಳ್ಳೋಣ, ಇದು ನಮ್ಗೆ ಎಲ್ಲಿ ಸೆಟ್ ಆಗುತ್ತೆ ಅಂತ. ಯಾಕಂದ್ರೆ ನಮ್ಗೆ ಇಲ್ಲಿ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗುತ್ತೆ, ಹಂಗಾಗಿ ಇದು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಶೋಲ್ಡರ್ ತಗೊಂಡ್ರೆ ನಂಗೆ ಸಾಕಾಗುತ್ತೆ ಅಂತ. ಸೊ ಫ್ರಂಟ್ ಅಲ್ಲೂ ಕೂಡ ನಾನು ಇಲ್ಲಿ 7.5 ಅಂತಾನೆ ತಗೋತೀನಿ ಇವ್ರಿಗೆ. ಮೊದಲಿಗೆ 7.5 ಅಂತ ತಗೊಂಡಿರ್ತೀನಿ. ಇವಾಗ ನಾನು ಇಲ್ಲಿ ಡೀಪ್ ನೋಡ್ಕೊಬೇಕು. ಡೀಪ್ ಇವ್ರಿಗೆ 6 ಬೇಕಾಗಿದೆ. ಫ್ರಂಟ್ ಅಲ್ಲಿ 6 ಇಂಚ್ ಡೀಪ್ ಹಾಕ್ತಿದ್ದಾರೆ ಅಂದ್ರೆ ನಾನು 6.5 ಹತ್ರ ಒಂದು ಮಾರ್ಕ್ ಮಾಡ್ಕೋತೀನಿ. 6.5ಗೆ ನಾನು ಇಲ್ಲಿ 1.5 ಇಂಚು ಮೈನಸ್ ಮಾಡ್ತೀನಿ. ಸೊ ನನಗೆ 6 ಅಂತ ಸಿಕ್ಕಿದೆ ಫ್ರಂಟ್ ಅಲ್ಲಿ. 6 ಇರೋದ್ರಿಂದ ಬ್ಯಾಕ್ ಅಲ್ಲಿ ನಾನು 3 ಅಂತ ತಗೊಂಡಿದ್ದೀನಿ. ಫ್ರಂಟ್ ಅಲ್ಲೂ ಕೂಡ 3ನೇ ತಗೋತೀನಿ. ನಮ್ಮ ಶೋಲ್ಡರ್ ಸೇಮ್ ಇರಬೇಕು. ಸೊ ಇಲ್ಲಿ ಏನ್ ನಂಗೆ 3 ಅಂತ ಸಿಕ್ಕಿದೆ, ನಾನು ಇಲ್ಲಿ 3 ತಗೋಬಹುದು, 3.5 ತಗೋಬಹುದು, 4 ಕೂಡ ತಗೋಬಹುದು, ಪ್ರಾಬ್ಲಮ್ ಇಲ್ಲ. 3.5 ತಗೋತೀನಿ ನಾನಿಲ್ಲಿ. ಈಗ ಹಾರ್ಮೋಲ್ ಡೆಪ್ತ್ ನೋಡ್ಕೊಳ್ಳೋಣ. ಬ್ಯಾಕ್ ಅಲ್ಲಿ ನಾವು ಹಾರ್ಮೋಲು 5.5 ತಗೊಂಡಿದ್ದೆ. ಸೇಮ್ ಅಷ್ಟೇ ತಗೋತೀನಿ. 5.5 ತಗೊಂಡು ಇಲ್ಲಿ ಚೆಸ್ಟ್ ಲೈನ್ ನೋಡ್ಕೊಬೇಕು. ಸೊ ಚೆಸ್ಟ್ ಇವ್ರಿಗೆ 39 ಇದೆ. ಡಿವೈಡೆಡ್ ಬೈ 4 ಅಂದ್ರೆ 9.75 ಆಯ್ತು. ಸೊ 9.75ಗೆ 1/2 ಇಂಚು ಆಡ್ ಮಾಡಿ ತಗೋತೀನಿ ನಾನಿಲ್ಲಿ. 10.25 ಆಗುತ್ತೆ. ಅವು ಬೇಡ, ಇಲ್ಲಿ 0.75 ಎಕ್ಸ್ಟ್ರಾ ತಗೋತೀನಿ. ಇಲ್ಲಿ ಟಕ್ಸ್ ಬರುತ್ತಲ್ಲ ಒಂದು, ಸೊ 3/4 ಇಂಚಷ್ಟು ಟಕ್ಸ್ ಬರುತ್ತೆ. ಹಂಗಾಗಿ ನಾನು 3/4 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇಲ್ಲಿ 9.25 ಪ್ಲಸ್ 3/4 10.5 ಅಂತ ತಗೋತಾ ಇದ್ದೀನಿ ಫ್ರಂಟ್ ಅಲ್ಲಿ. ಸೊ ನನಗೆ ಇಲ್ಲಿ 10.5 ಸಿಕ್ಕಿದೆ. ಈಗ ನಾನಿಲ್ಲಿ ಆರ್ಮೋಲ್ ಶೇಪು ಇಲ್ಲೇ ಡ್ರಾ ಮಾಡ್ಕೊಳ್ಳೋಣ. ಮಿಡ್ ಪಾಯಿಂಟ್ ನೋಡ್ಕೊಬೇಕಿಲ್ಲಿ. ಈ ಮಿಡ್ ಪಾಯಿಂಟ್ ನೋಡ್ಕೊಂಡು ಇಲ್ಲಿ ಒಂದು ಚೇಂಜಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಟಕ್ಸ್ ಹಿಡಿಯೋದ್ರಿಂದ ನಾವಿಲ್ಲಿ ಏನು ಮಾಡಬೇಕು ಅಂದರೆ 1/2 ಇಂಚು ಮುಂದೆ ಬರಬೇಕು. ಇಲ್ಲಿ 1/2 ಇಂಚ್ ಹಿಂದೆ ಹೋಗ್ಬೇಕು. ಇದು ಯಾಕೆ ಅಂತಂದ್ರೆ ನಾವು ಟಕ್ಸ್ ಹಿಡಿದಾಗ ಫ್ರಂಟ್ ಟು ಬ್ಯಾಕು ನಮ್ಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಈ ಪಾಯಿಂಟಿಗೆ ಮ್ಯಾಚ್ ಮಾಡಿ ಒಂದು ಸ್ಲ್ಯಾಂಟಿಂಗ್ ಆಗಿ ಲೈನ್ ತಗೊಳ್ಳಿ ಈ ಥರ. ಸೊ ಇಲ್ಲಿ ಮುಂದೆ ಬಂದ್ಮೇಲೆ ಇಲ್ಲೂ ಕೂಡ ನಾವು ಮುಂದೆ ಬರಬೇಕು. ಈ ರೀತಿ ನಾವು ಕ್ರಾಸ್ ಆಗಿ ಬಂದಿದೀವಿ ಅಂದಾಗ ಇಲ್ಲಿ ಟಕ್ಸ್ ಹಿಡಿದಾಗ ಏನಾಗುತ್ತೆ ಅಂದ್ರೆ ಈ ಪಾಯಿಂಟ್ ನಮಗೆ ಮೇಲ್ಗಡೆ ಹೋಗುತ್ತೆ. ಹಾಗಾಗಿ 1/4 ಇಂಚು ಇಲ್ಲಿ ನಾವು ಇಲ್ಲಿ ಮೈನಸ್ ಮಾಡಬೇಕು.
ಸೊ ಈ ರೀತಿ 1/4 ಇಂಚ್ ಡೌನ್ ಬರೋಣ. ಇಲ್ಲಿ ಒಂದು ಶೇಪ್ ತಗೊಳ್ಳೋಣ. ಸೊ ಇಲ್ಲಿ 0.75 ಬರುತ್ತೆ. ಅಷ್ಟೇ ಬಂದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿನೇ ಶೇಪ್ ತಗೋಬೇಕು. ಇವಾಗ ನಾವಿಲ್ಲಿ ಬಸ್ಟ್ ಪಾಯಿಂಟ್ ನೋಡ್ಕೊಳ್ಳೋಣ. ಬಸ್ಟ್ ಇವ್ರದ್ದು ಅಪ್ಪರ್ ಫುಲ್ ಬಸ್ಟು 42 ಇದೆ. ನಾನು ಅದ್ರ ಮೇಲೆನೆ ತಗೋತೀನಿ. 42 ಡಿವೈಡೆಡ್ ಬೈ 4 ಅಂದರೆ 10.5 ಆಗ್ತಿದೆ. ಸೊ ಮೇಲಿಂದ ತಗೋತಾ ಇರೋದ್ರಿಂದ ನಾನು 11 ಅಂತ ತಗೋತಾ ಇದ್ದೀನಿ. 1/2 ಇಂಚ್ ಇಲ್ಲಿ ನಮಗೆ ಶೋಲ್ಡರ್ ಮೈನಸ್ ಆಗುತ್ತೆ. ಇಲ್ಲಿ ಬಸ್ಟ್ ಲೈನ್ ಹಾಕೊಳ್ಳೋಣ. ಸೊ 11 ಹತ್ರ ನಾನು ಬಸ್ಟ್ ಲೈನ್ ತಗೋತಾ ಇದ್ದೀನಿ. ಸೊ ಏನು ನಮಗೆ 10.5 ಅಂತಲ್ಲ, ಸೊ ನಾನು ವಿಡ್ತ್ಗೂ ಅದನ್ನೇ ತಗೋತೀನಿ. ಸೊ ಹೈಟ್ ಆಫ್ ಬಸ್ಟ್ ಪಾಯಿಂಟು 10.5. ಸೊ ಬಸ್ಟ್ ಲೈನ್ ಕೂಡ 10.5. ಈಗ ನಾವು ಅಪೆಕ್ಸ್ ನೋಡ್ಕೊಬೇಕು. ಅಪೆಕ್ಸ್ ಅಂದರೆ ಫಸ್ಟ್ ಡಾಟ್ ಪಾಯಿಂಟು ನಮ್ಮದು. ಇವಾಗ ಫುಲ್ ಬಸ್ಟ್ ಏನಿದೆ 42, ಇದ್ರ ಮೇಲೇ ತಗೊಳ್ಳೋಣ. 42 ಅಂದರೆ ಡಿವೈಡೆಡ್ ಬೈ 10 ಅಂದರೆ ಸೊ 4.2 ಅಂತ ಬರುತ್ತೆ. ಸೊ ನಾವು ಆಲ್ರೆಡಿ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಇರೋದ್ರಿಂದ ನಾವು 4 ಅಂತಾನೆ ತಗೊಳ್ಳೋಣ, ಏನೂ ಪ್ರಾಬ್ಲಮ್ ಇಲ್ಲ. ಸೊ 4 ಅಂತ ತಗೊಂಡಿದ್ದೀನಿ. ಇಷ್ಟೇ ಡೌನ್ ಬಂದರೂ ಪ್ರಾಬ್ಲಮ್ ಇಲ್ಲ ನಮಗೆ. ಸೊ ನಾನು ಡೌನ್ ಅಂತಾನೆ ಇಷ್ಟೇ ಡೌನ್ ಬರ್ತೀನಿ, ಯಾಕಂದರೆ ಇಲ್ಲಿ ನಮ್ಗೆ 1/2 ಇಂಚ್ ಮೈನಸ್ ಆದಾಗ 3.5 ಬರುತ್ತೆ. ಅದು ಇವ್ರು ಕರೆಕ್ಟಾಗಿ ಇರುತ್ತೆ. ಸೊ 4 ಅಂತಾನೆ ಡೌನ್ ಬಂದಿದ್ದೀನಿ. ಇಲ್ಲೂ ಕೂಡ ಫಾರ್ಮುಲಾ ಇದೆ. ಇದು 10ನೇ 1 ಭಾಗ ತೊಗೊಂಡ್ರೆ ಇಲ್ಲಿಂದ ಡೌನು 12ನೇ 1 ಭಾಗ ತೊಗೋಬೋದು. ಸೊ ನಮಗೆ ಅದು ಪರವಾಗಿಲ್ಲ, ನಾವು ಇಷ್ಟೇ ತೊಗೋಬೋದು. ಇಲ್ಲಿಂದ ಏನು ಆನ್ಸರ್ ಬಂದಿದೆಯೋ ಅಷ್ಟೇ ತೊಗೋಬೋದು. ಸೊ ಇಲ್ಲೊಂದು ಲೈನ್ ಹಾಕೊಬಿಡ್ತೀನಿ. ಈ 3 ಲೈನು ಬೇಕು ನಮಗೆ. ಇದು ಚೆಸ್ಟ್ ಲೈನು, ಇದು ಬಸ್ಟ್ ಲೈನು, ಇದು ಕಪ್ ಲೈನು. ನಮಗೆ ಚೆಸ್ಟ್ ಲೈನ್ ನಾನು 10.5 ಅಂತ ತೊಗೊಂಡಿದ್ದೀನಿ. ಇಲ್ಲಿ ಕೂಡ ನಾನು 10.5ನೇ ತೊಗೊಂಡಿದ್ದೀನಿ, 10.5 ಅಲ್ಲ. ಇಲ್ಲಿ ನಾವು ಸ್ವಲ್ಪ ಎಕ್ಸ್ಟ್ರಾ ಮಾಡಬೇಕು. ಅವ್ರದ್ದು ಫುಲ್ ಬಸ್ಟು 42 ಇದೆ, ಪ್ಲಸ್ 2 ಆ್ಯಡ್ ಮಾಡಬೇಕು. 44 ಆಯಿತು. ಡಿವೈಡೆಡ್ ಬೈ 4 ಅಂದರೆ 11 ಆಯಿತು. ಸೊ 11 ನಾವು ಇಲ್ಲಿಂದ 11 ನೋಡ್ಕೊಳ್ಳೋಣ. ಅವಾಗನೇ ನಮಗೆ ಬ್ಯಾಕ್ಗೂ ಫ್ರಂಟ್ಗೂ ಸರಿ ಹೋಗುತ್ತೆ. ಈ ಪಾರ್ಟ್ಸ್ ಹತ್ರ ಟೈಟ್ ಬರೋದಿಲ್ಲ. ಇವ್ರಿಗೆ ಬಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಸೊ ಇಲ್ಲಿಂದ ನಾನು 11 ಅಂತ ನೋಡ್ಕೋತೀನಿ. ಅನ್ನೋದು ಇಲ್ಲಿಗೆ ಬರ್ತಾ ಇದೆ. ಸೊ ಈ ಪಾಯಿಂಟು ಇದಕ್ಕೆ ಕನೆಕ್ಟ್ ಆಗೋ ಥರ ಒಂದು ಸ್ಟ್ರೈಟ್ ಲೈನ್ ತಗೋಬೇಕು ಇವಾಗ. ಸೊ ಈ ರೀತಿ ಸ್ಟ್ರೈಟ್ ಲೈನ್ ತಗೊಂಡಿರ್ಬೇಕು. ಸೊ ಸೀಮಾ ಲೈನ್ಸು ಇಲ್ಲೇ ಕೊಟ್ಬಿಡ್ತೀನಿ. ಇಲ್ಲಿ ಏನು ನಾವು ಎಕ್ಸ್ಟ್ರಾ ತಗೊಂಡಿದ್ದೀವಿ, ಇಲ್ಲಿ 1/2 ಇಂಚ್ ಮುಂದೆ ಬರೋಣ. ಇಲ್ಲಿ 1 ಇಂಚ್ ಕನೆಕ್ಟ್ ಮಾಡಿಬಿಡೋಣ. ನಮ್ಮ ಅಪ್ಪರ್ ಬಸ್ಟ್ಗಿಂತ ಫುಲ್ ಬಸ್ಟ್ 1 ಇಂಚ್ ಎಕ್ಸ್ಟ್ರಾ ಇದೆ ಅಂದರೂ ಕೂಡ ನೀವು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೇಬೇಕು. ಸೊ ಇದೇನು 4 ಬಂದಿದೆ, ಇಲ್ಲೂ ಕೂಡ ನಾನು 4 ನೋಡ್ಕೋತಾ ಇದ್ದೀನಿ. ಇವಾಗ ನಾವು ವೇಸ್ಟ್ ನೋಡ್ಕೊಬೇಕು. ಇವ್ರ ವೇಸ್ಟ್ ಬಂದು 35 ಇದೆ. ಸೊ 35 ಅಂದರೆ ನಾವಿಲ್ಲಿ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಇಲ್ಲಿಂದನೇ ನೋಡ್ಕೊಬೇಕು. 35 ಡಿವೈಡೆಡ್ ಬೈ 4 ಅಂದರೆ 8.75. ಸೊ 8.75 ನೋಡ್ಕೊಳ್ಳೋಣ. 9 ಅಂತ ನೋಡ್ರು ಏನು ಪ್ರಾಬ್ಲಮ್ ಇಲ್ಲ, 9 ಅಂತಾನೆ ನೋಡ್ಕೋತೀನಿ. ಬ್ಯಾಲೆನ್ಸ್ ಏನಿದೆ ನನಗೆ 3.5 ಅಂತ ಬಂದಿದೆ. ಆ 3.5ನ ಇಲ್ಲಿ ಟಕ್ಸ್ ಹಿಡಿತೀನಿ. ಸೊ 3.5 ಅಂದರೆ ನನಗೆ ಈ ಕಡೆ 3/4 ಇಂಚ್ ಬರುತ್ತೆ. ಸೊ 3.5ನ ಆ ಕಡೆ ಈ ಕಡೆ ಡಿವೈಡ್ ಮಾಡ್ಬೋದು. ಈಗ ಒಂದು ಸ್ಟ್ರೈಟ್ ಲೈನ್ ತಗೊಳ್ಳೋಣ. ಇಲ್ಲಿ
ಇದೇನ್ ಡಿಸ್ಟೆನ್ಸ್ ಇದೆ ಇದು ಇದು ಅದೇ ಡಿಸ್ಟೆನ್ಸ್ ಅಲ್ಲೇ ಇರಬೇಕು ನಮಗೆ. ಸೊ ಇದನ್ನ ನಾವು 4 ಅಂತ ತಗೊಂಡಿದೀವಿ ಅಂದ್ರೆ ಇದು ಕೂಡ ನಮಗೆ 4 ಇರಬೇಕು. ಯಾಕಂದ್ರೆ ಕ್ರಾಸ್ ಹೋಗಿರೋದ್ರಿಂದ ಒಂದು ಅರ್ಧ ಇಂಚ್ವರೆಗೂ ನಮ್ಗೆ ಮುಂದೆ ಹೋಗಿರುತ್ತೆ ಅದು. ಸೊ ಅದು ನೋಡ್ಕೊಳ್ಳಿ. ಸೊ ಇದು ಕೂಡ 4 ಇರಲಿ. ಸೊ ಇದು ಎರಡರದ್ದು ಮಿಡ್ ಪಾಯಿಂಟ್ ನೋಡಿಕೊಂಡು ಇದನ್ನ ಇಲ್ಲಿ ಕನೆಕ್ಟ್ ಮಾಡಬೇಕು. ಸೊ ಎಲ್ಲ ಸೈಜ್ಗೂ ಸೇಮ್ ಮೆಥಡೇ ಯೂಸ್ ಆಗುತ್ತೆ ನಿಮಗೆ. ಸೊ ಈಗ ನಾನು 2 ಇಂಚ್ ಗ್ಯಾಪ್ ಅಲ್ಲಿ ಇವ್ರಿಗೆ ಟಕ್ಸ್ ಹಿಡಿತೀನಿ. ಯಾಕಂದ್ರೆ ಇವ್ರಿಗೆ ದೊಡ್ಡ ಸೈಜ್ ಆಗಿರೋದ್ರಿಂದ ತುಂಬಾ ಹತ್ರ ಆಗ್ಬಿಡುತ್ತೆ. ಹಂಗಾಗಿ 2 ಇಂಚ್ ಗ್ಯಾಪ್ ಅಲ್ಲಿ ನೋಡೋಣ. ಸೊ 4 ಟಕ್ಸ್ ಪಾಯಿಂಟ್ ಸಿಕ್ಕಿದೆ. ಇದು ಮೊದಲನೇ ಟಕ್ಸ್ ಪಾಯಿಂಟ್, ಇದು ಎರಡನೇದು. ಇದು 1/2 ಇಂಚ್ ಹಿಡಿದ್ರು ನಮಗ್ ಸಾಕಾಗುತ್ತೆ ಇಲ್ಲಿ. ಸೊ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಈ 2 ಪಾಯಿಂಟ್ ಮ್ಯಾಚ್ ಮಾಡಿದ್ರೆ ನಮಗೆ ಇದು ಎಲ್ಲಿ ಕನೆಕ್ಟ್ ಆಗುತ್ತೋ ಅಲ್ಲಿ ಟಕ್ಸ್ ತಗೋಬಹುದು. ಈ ರೀತಿ ತಗೋಬಹುದು. ಇಲ್ಲಿ ನಾವೇನು 3/4 ಇಂಚ್ ಎಕ್ಸ್ಟ್ರಾ ತಗೊಂಡಿದೀವಿ ಅಷ್ಟು ಟಕ್ಸ್ ಹಿಡಿದ್ರೆ ಆಗುತ್ತೆ. 3/4 ಅಂದ್ರೆ 0.4 ಈ ಕಡೆ, 0.4 ಈ ಕಡೆ, ಈ ರೀತಿ ಟಕ್ಸ್ ತಗೋಬಹುದು. ಇದು 3rd ಡಾಟ್ ಪಾಯಿಂಟ್, ಇದು 4th ಡಾಟ್ ಪಾಯಿಂಟ್. 4th ತಗೋಬೇಕಿಲ್ಲಿ, ಯಾಕಂದ್ರೆ ಇದು ಸ್ವಲ್ಪ ನಮ್ಗೆ ಎಕ್ಸ್ಟ್ರಾ ಹೋಗಿದೆಯಲ್ಲ. ಸೊ ಹಂಗಾಗಿ ನಾನು ಎಕ್ಸ್ಟ್ರಾ ತಗೋತೀನಿ. ಇಲ್ಲಿ 1 ಇಂಚ್ ವರೆಗೂ ತಗೋತೀನಿ. 1 ಇಂಚ್ ಡಾಟ್ ತಗೋತೀನಿ. ಸೊ ಈ ರೀತಿನೇ ತಗೋಬೇಕು. ಇದೇನು ನಮಗೆ ಈ ಡಿಸ್ಟೆನ್ಸ್ ಬಂದಿದೆ 6.67 ಅಂತ ಬರ್ತಾ ಇದೆ. ಅಷ್ಟೇ ನೋಡ್ಕೊಳ್ಳೋಣ. ಸೊ ಡಿಫ್ರೆನ್ಸ್ ಏನು ಜಾಸ್ತಿ ಬರ್ತಾ ಇಲ್ಲ. ಟಕ್ಸ್ ಹಿಡಿದ್ಬಿಟ್ಟು ಕಟ್ ಮಾಡಿದ್ರೆ ನಮ್ಗೆ ಇದು ಈ ಕಡೆ ಏನು ಎಕ್ಸ್ಟ್ರಾ ಇದೆ ಅದು ಅವಾಯ್ಡ್ ಆಗುತ್ತೆ. ಇನ್ನು 3 ಪಾಯಿಂಟ್ ಕನೆಕ್ಟ್ ಮಾಡೋಣ. ಸೊ ನಾನಿಲ್ಲಿ 1 ಇಂಚ್ ಅಷ್ಟು ಮೇಲೆ ಹೋಗಿ ಇದು ಕನೆಕ್ಟ್ ಮಾಡ್ತೀನಿ. ಯಾಕಂದ್ರೆ ಇಲ್ಲಿ ಟಕ್ಸ್ ಹಿಡಿತಾ ಇದೀವಲ್ವಾ. ಸೊ ಹಂಗಾಗಿ 1 ಇಂಚ್ ಅಷ್ಟೇ ಹೋಗಿದ್ದೀನಿ. ಟಕ್ಸ್ ಏನು ಹಿಡ್ದಿಲ್ಲ ಅಂದ್ರೆ ಇದು ಎರಡದು ಮಿಡ್ ಪಾಯಿಂಟ್ ನೋಡ್ಕೊಂಡು ಇದು ಹೋಗ್ಬೋದು ಮೇಲೆ. ಸೊ ಫ್ರಂಟ್ ರೆಡಿ ಆಗಿದೆ. ಸೊ ಈಗ ನಮ್ದು ಫ್ರಂಟ್ ಟು ಬ್ಯಾಕ್ ರೆಡಿ ಆಗಿದೆ. ಈ ಫ್ರಂಟ್ ಟು ಬ್ಯಾಕ್ ಇಟ್ಕೊಂಡು ಯಾವ ರೀತಿ ನಾವು ಪಟ್ಟಿ ಕಟ್ ಮಾಡ್ಕೊಳ್ಳೋದು ನೋಡೋಣ. ಯಾಕಂದ್ರೆ ಪಟ್ಟಿ ಕಟ್ ಮಾಡೋದು ಕೂಡ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇದೆ. ಯಾವ ರೀತಿ ಮಾಡ್ಕೊಬೇಕು ಅಂದ್ರೆ ಮೊದಲಿಗೆ ನಾವು ಇದೆರಡು ಫಿಟ್ಟಿಂಗ್ ಲೈನು ಇಲ್ಲಿ ಮ್ಯಾಚ್ ಮಾಡಬೇಕು. ಸೊ ಮ್ಯಾಚ್ ಮಾಡಿದ್ರೆ ನಮ್ಗೆ ಈ ರೀತಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ನಮ್ಗೆ ಏನ್ ಡಿಸ್ಟೆನ್ಸ್ ಇದೆ ಅಥವಾ ಇಲ್ಲಿಂದನೇ ನೋಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ನಂಗೆ ಏನ್ ಡಿಸ್ಟೆನ್ಸ್ ಇದೆ 2.25 ಅಂತ ಬರ್ತಾ ಇದೆ. ಓಕೆ, 2.25ಗೆ ನಾನು ಇಲ್ಲಿ 3/4 ಇಂಚ್ ಆಡ್ ಮಾಡ್ತಿದ್ದೆ. ಬಟ್ ಕೆಲವರು ಹೇಳ್ತಿದ್ದಾರೆ ಪಟ್ಟಿ ಹೆಚ್ಚು ಕಮ್ಮಿ ಬರ್ತಾ ಇದೆ ಅಂತ. ಅಂದ್ರೆ ನಾನು 3/4 ಇಂಚ್ ಅಂದ್ರೆ 0.4 ಲೆಕ್ಕದಲ್ಲಿ ಇಲ್ಲಿ ಸೀಮ್ ಲೈನ್ಸ್ ತಗೊಳ್ಳಿ ಅಂತಿದ್ದೆ. ಮೋಸ್ಟ್ಲಿ ಅವ್ರು ಅರ್ಧ ಇಂಚ್ ಇಟ್ಬಿಟ್ಟಿರ್ತಾರೆ ಅನ್ಸುತ್ತೆ, ಅದು ಕಡಿಮೆ ಆಗ್ಬಿಡುತ್ತೆ. ಹಂಗಾಗಿ 1 ಇಂಚ್ ಎಕ್ಸ್ಟ್ರಾ ತಗೊಳ್ಳೋಣ, ಇನ್ನು ಪ್ರಾಬ್ಲಮ್ ಇಲ್ಲ ನಮ್ಗೆ. ಸೊ 2.25 ನಂಗೆ ಏನ್ ಬಂದಿದೆ, ನಾನು 1 ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೀನಿ ಅಂದ್ರೆ 3.25 ಬರ್ತಾ ಇದೆ. ಸೊ 3.25ಗೆ ಇಲ್ಲಿ ನಾನು ಎಷ್ಟು ಟಕ್ಸ್ ಹಿಡಿತೀನಿ ನೋಡ್ಕೊಬೇಕು. ಸೊ ಇಲ್ಲಿ ನನಗೆ 1.25 ಇಂಚ್ವರೆಗೂ ಟಕ್ಸ್ ಸಿಗ್ತಾ ಇದೆ. ಇದೇ ನೋಡ್ಕೊಳ್ಳೋಣ. ಫಿಟ್ಟಿಂಗ್ ಲೈನ್ ಇಲ್ಲೇ ನೋಡ್ಕೊಬೇಕು, ಇಲ್ಲಿ ಬೇಡ. ಇಲ್ಲಾಂದ್ರೆ ನಾವ್ ಹಿಂಗ್ ಮೈನಸ್ ಮಾಡಿ ಕೂಡ ನೋಡಿದ್ರು ಗೊತ್ತಾಗುತ್ತೆ ನಮ್ಗೆ. ಮೈನಸ್ ಮಾಡಿ ನೋಡ್ಕೊಂಡಾಗ ನಮ್ಗೆ ಏನ್ ಬ್ಯಾಲೆನ್ಸ್ ಇದೆ ಇಲ್ಲಿಂದ ಕೆಳಗಡೆವರೆಗೂ ನೋಡೋಣ. 3.25ಗೆ ಪ್ಲಸ್ 1 ಇಂಚು 4.25. ಸೊ ಈ ಕಡೆ ಡಿಸ್ಟೆನ್ಸ್ 4.25 ಪಟ್ಟಿ ಬೇಕು. ಈ ಸೈಡು ಹಂಗೇನೆ ನೋಡ್ಕೊಬಹುದು, ಇಲ್ಲ ನಾವು ಸ್ಟ್ಯಾಂಡರ್ಡ್ ಆಗಿನೂ ತಗೋಬಹುದು. ಇಲ್ಲಿ ಈ ರೀತಿ ಮ್ಯಾಚ್ ಮಾಡಿ ಇಲ್ಲಿಂದ ಇಲ್ಲಿಗೆ ಏನ್ ಡಿಸ್ಟೆನ್ಸ್ ಇದೆ ನಮ್ಗೆ. ಸೊ 3 ಅಂತ ಬರ್ತಾ ಇದೆ. 3 ಪ್ಲಸ್
ಇಲ್ಲಿ 1/2 ಇಂಚು ಟಕ್ಸ್ ಹಿಡಿತೀವಿ. ಸೊ 3.5 ಸೀಮ್ ಅಲೈನ್ಸ್ ಸೇರಿಸಿದ್ರೆ 4.5 ಆಯ್ತು. ಇಷ್ಟೊಂದೆಲ್ಲ ಬೇಡ ಈ ಸೈಡಲ್ಲಿ, ಹಂಗಾಗಿ ಇಲ್ಲಿ ಕಮ್ಮಿನೇ ತಗೊಳ್ಳೋಣ. ನಾವು 4 ಅಂತ ತಗೋಬಹುದು. ಈ ಕಡೆ 4.25, ಈ ಕಡೆ 4. ರೆಡಿ ಆದ್ಮೇಲೆ 3.25 ಪಟ್ಟಿ ಬರುತ್ತೆ. ಸೊ ಇಲ್ಲಿ ನಾವು 4 ಅಂತ ತಗೊಂಡಾಗ ಏನ್ ಮಾಡ್ಬೇಕು ಅಂದ್ರೆ ಮಧ್ಯದಲ್ಲಿ 3 ಅಂತಾನೆ ತಗೋಬೇಕು. ಈ ಕಡೆ 4 ಇದ್ದಾಗ ಇಲ್ಲಿ 3 ತಗೊಳ್ಳೋಣ. ಯಾವ ರೀತಿ ಕಟ್ ಮಾಡೋದು ನೋಡೋಣ. ಸೊ ಮಧ್ಯತೆ ನೋಡ್ಕೊಂಡ್ರೆ ಆಗುತ್ತೆ. ಈ ಸೈಡ್ ನಮ್ಗೆ ಬಟ್ಟೆ ಸಿಗುತ್ತೆ. ಸೊ 1/2 ಇಂಚ್ ಬಿಟ್ಟೆ ನೋಡ್ಕೊಂತೀನಿ. 3.5 ಹತ್ರ ಒಂದು ಲೈನ್ ಹಾಕೋತೀನಿ. ಮೊದಲಿಗೆ ಒಂದು ಇಲ್ಲೊಂದು 1/4 ಇಂಚ್ ಇಲ್ಲೊಂದು 1/4 ಇಂಚು ಸೀಮ್ ಅಲೈನ್ಸ್ ತಗೋತೀನಿ ನಾನು. ಇವಾಗ ನಾನು ಇಲ್ಲಿ ವೇಸ್ಟ್ ನೋಡ್ಕೊಬೇಕು. ನಮ್ಮ ವೇಸ್ಟ್ ಎಷ್ಟಿದೆ ಇವ್ರದ್ದು 35 ಇದೆ. ಡಿವೈಡೆಡ್ ಬೈ 4 ಅಂದರೆ 8.25, 8.75. ಸೊ 8.75 ಹತ್ರ ತಗೊಂಡು ಅಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ ತಗೋತೀನಿ. ಇಲ್ಲಿ ನಾನು 4 ಅಂತ ತಗೋತಾ ಇದ್ದೀನಿ. ಈ ಸೈಡು ಇದು ಉಪ್ಪಟ್ಟಿ ಸೈಡ್ ಇದು. ಸೊ ಸೆಂಟರ್ ಅಲ್ಲಿ 3 ಅಂತ ತಗೋತೀನಿ. ಇಲ್ಲಿ ಸೈಡಲ್ಲಿ ನಾನು ಹೇಳಿದ್ದೆ 4.25 ಅಂತ. ಸೊ 4.25 ಅದು ಎಲ್ಲಿ ಬರುತ್ತೋ ಇಲ್ಲೊಂದು ಸುಮ್ಮನೆ ಪಾಯಿಂಟ್ ಇಟ್ಕೊಳ್ಳೋಣ. 3 ಪಾಯಿಂಟ್ ಇರಬೇಕು ನಮಗೆ. 1 2 3. ಈಗ ನಾವು ಫ್ರಂಟ್ನೇ ಯೂಸ್ ಮಾಡಿ ಶೇಪ್ ಕೊಡ್ಬೋದು. ಈ 1/4 ಇಂಚ್ ಬಿಡಿ. ಸೊ ಇದು ಇವಾಗ ಸೆಂಟರ್ ನಮಗೆ. ಓಕೆ, ಯಾಕಂದ್ರೆ ಇದು ನಮಗೆ ಡಾಟ್ ಅಲ್ಲಿ ಮೈನಸ್ ಆಗುತ್ತೆ. ಹಂಗಾಗಿ ಈ ಡಿಸ್ಟೆನ್ಸ್ ನಮ್ಗೆ 3 ಇಂಚ್ ಇರೋ ತರ ನೋಡ್ಕೊಳ್ಳೋಣ. ಸೊ ಇಲ್ಲಿಗೆ ಬರ್ತಾ ಇದೆ 3 ಅನ್ನೋದು. ಸೊ ಈ ರೀತಿ ಶೇಪ್ ತಗೋಬಹುದು. ನಾವು ಫ್ರಂಟ್ನೇ ಯೂಸ್ ಮಾಡಿ ನೀಟಾಗಿ ಪಟ್ಟಿ ಶೇಪ್ ತಗೋಬಹುದು. ಸೊ ಇವಾಗ ಇದನ್ನ ಮೈನಸ್ ಮಾಡಬೇಕು. ಟಕ್ಸ್ ಹಿಡಿತೀವಲ್ಲ, ಈಗ ಇಲ್ಲಿಂದ ನೋಡ್ಕೊಳ್ಳೋಣ. 4 ಅನ್ನೋದು ಇಲ್ಲಿಗೆ ಬರ್ತಾ ಇದೆ ನನಗೆ. ಎಲ್ಲಿಗೆ ಹೋಗುತ್ತೋ ಅಲ್ಲಿಗೆ ನಾವು ಹಿಂಗೆ ಲೈನ್ ಹಾಕೊಬೇಕು. ಇಲ್ಲಿ ಹೆಚ್ಚು ಕಮ್ಮಿ ಮಾಡಬಾರ್ದು. ಹೆಚ್ಚು ಕಮ್ಮಿ ಮಾಡಿದಾಗಲೇ ನಮಗೆ ಸರಿಯಾಗಿ ಮ್ಯಾಚ್ ಆಗಲ್ಲ ಅದು. ಸೊ 1.5 ಇಂಚು ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ. ಇದು ಫಿಟ್ಟಿಂಗ್ ಲೈನು, ಇದು ಕಟ್ಟಿಂಗ್ ಲೈನ್ ನಮ್ಮದು. ಇಲ್ಲೇನು ನಾವು ಎಕ್ಸ್ಟ್ರಾ ತೊಗೊಂಡಿದ್ದೀವಿ 1/4 ಇಂಚು, ಅದನ್ನ ಒಂದು ಸ್ವಲ್ಪ ಈ ರೀತಿ ಬಂದ್ಬಿಟ್ಟು ಇಲ್ಲಿ ಕನೆಕ್ಟ್ ಮಾಡಿಬಿಡಿ. ಈ 1/4 ಇಂಚು ಕೂಡ ನಮ್ಗೆ ತುಂಬ ಯೂಸ್ ಆಗುತ್ತೆ. ಈ ಸ್ವಲ್ಪ ಹಿಂಗೆ ಕ್ರಾಸ್ ಆಗಿ ಬಂದರೆ ನಮಗೆ ಅಲ್ಲಿ ಅಟ್ಯಾಚ್ ಮಾಡುವಾಗ ಬರೋ ಪ್ರಾಬ್ಲಮ್ಮು ಹೆಚ್ಚು ಕಮ್ಮಿ ಏನು ಬರುತ್ತೆ ಅದು ಅವಾಯ್ಡ್ ಆಗುತ್ತೆ. ಈ ರೀತಿ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡು ಹಿಂಗೆ ಡೌನಲ್ಲಿ ಕಟ್ ಮಾಡ್ಕೊಬೇಕು. ಕಟಿಂಗ್ ಮಾಡಿನೂ ತೋರಿಸ್ತೀನಿ. ಇದು ಸ್ವಲ್ಪ ರೌಂಡಾಗಿ ಚೆನ್ನಾಗಿ ಬರಲಿ ಇದು. ಸೊ ಏನು ನೀವು ಇಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಅದು ಮೇಲ್ಗಡೆ ಬೇಕು, ಕೆಳಗಡೆ ಏನು ಬೇಡ ನಮಗೆ. ಸೊ ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಪಟ್ಟಿ ರೆಡಿ ಆಗಿದೆ. ಸ್ಲೀವ್ ನೋಡೋಣ ಈಗ. ಸೊ ಸ್ಲೀವ್ ಕಟ್ ಮಾಡೋಣ. ನಾವೇನು ಫ್ರಂಟ್ ಟು ಬ್ಯಾಕ್ ಎಲ್ಲ ಕಟ್ ಮಾಡಿದ್ದೀವಿ. ಸ್ಲೀವ್ ಕಟ್ ಮಾಡೋಕ್ಕೆ ಸ್ಲೀವ್ ಲೆಂತ್ ಬೇಕಾಗುತ್ತೆ. ಇವರಿಗೆ ಸ್ಲೀವ್ ಲೆಂತು 10 ಬೇಕಾಗಿದೆ. ಸ್ಲೀವ್ ರೌಂಡ್ ಬಂದು 12.5 ಇದೆ. ಸೊ ಈಗ ಹಾರ್ಮೋಲ್ ಇದ್ರೆ ಸಾಕು ನಮಗೆ ಸ್ಲೀವ್ ಕಟ್ ಮಾಡೋಕೆ. ಇವರ ಹಾರ್ಮೋಲ್ ರೌಂಡು 17 ಇದೆ. ಸೊ ಇಷ್ಟು ಮೆಜರ್ಮೆಂಟ್ ಇದ್ರೆ ನಾವು ಸ್ಲೀವ್ ಕಟ್ ಮಾಡ್ಬೋದು. ಸೊ ಇವ್ರಿಗೆ 10 ಇಂಚ್ ಬೇಕಾಗಿದೆ. ಸೊ 11 ಇದು ಸಿಕ್ಕಿದ್ರೆ ಸಾಕು ನಮಗೆ ಲೆಂತ್. ಓಕೆ, ಈಗ ನಮಗೆ ಲೆಂತ್ ಏನೋ ಗೊತ್ತಾಯ್ತು. ವಿಡ್ತ್ ತಗೊಳ್ಳೋದು ಯಾವ ರೀತಿ ಅಂದರೆ 17 ಏನಿದೆ ಆರ್ಮೋಲ್ ಡಿವೈಡೆಡ್ ಬೈ 2 ಅಂದರೆ 8.5 ಆಯಿತು. -1 ಮಾಡೋಣ, 7.5. ಸೊ ವಿಡ್ತ್ ನಮಗೆ ಬೇಕಾಗಿರೋದು ಸ್ಲೀವ್ ವಿಡ್ತ್ ಬಂದು 7.5 ಪ್ಲಸ್ 1.5 ಸೀಮ್ ಅಲೈನ್ಸ್ 8.5 ವಿಡ್ತ್ ಸಾಕಾಗುತ್ತೆ ನಮಗೆ.
ಓಕೆ, ಇಷ್ಟೇ ಸಾಕಾಗುತ್ತೆ. ಸೊ ನಾವು ಬಟ್ಟೆನ ಜಾಸ್ತಿ ವೇಸ್ಟ್ ಮಾಡಬಾರ್ದು. ಇದಿಷ್ಟಿದ್ರು ನಮ್ಗೆ ಉಪ್ಪಟ್ಟಿ ಹೈ ಪಟ್ಟಿಗೆ ಮ್ಯಾಚ್ ಆಗುತ್ತೆ. ಹಾಗಾಗಿ ಎಷ್ಟು ಬೇಕು ಅಂತ ನಮ್ಗೆ ಗೊತ್ತಿರಬೇಕು, ಎಷ್ಟು ಲೆಂತು ಎಷ್ಟು ವಿಡ್ತು ಬೇಕು ಅಂತ. ಸೊ ಮೊದಲಿಗೆ ಇಲ್ಲಿ 1/2 ಇಂಚ್ ನೋಡ್ಕೊತೀನಿ ನಾನು, ಫೋಲ್ಡಿಂಗಲ್ಲಿ ಹೋಗುತ್ತಲ್ಲ. ಸೊ ಇಲ್ಲಿಂದ ಇವ್ರಿಗೆ 10 ಇಂಚ್ ಬೇಕಾಗಿದೆ. ರೆಡಿ 10 ಅಂದರೆ 1/2 ಇಂಚ್ ಎಕ್ಸ್ಟ್ರಾ ಸೇರಿಸಿ ತಗೋತೀನಿ. 10.5 ಆಯಿತು. ಸೊ 10.5. ಸೊ ಇವ್ರಿಗೆ ವಿಡ್ತ್ ಬೇಕಾಗಿರೋದು 17. 17 ಹಾಫ್ ಅಂದರೆ 8.5 - 1 7.5. ಸೊ ನಾನು ಮೊದಲಿಗೆ 7.5 ವಿಡ್ತ್ ತಗೋತೀನಿ. ಈಗ ಇದರಲ್ಲಿ ಮಿಡ್ ಪಾಯಿಂಟ್ ನೋಡ್ಕೊಬೇಕು. 7.5 ಅಲ್ಲಿ ಮಿಡ್ ಪಾಯಿಂಟ್ ನೋಡ್ಕೊಂಡ್ರೆ ಇದು ನಮ್ ಕ್ಯಾಪ್ ಹೈಟ್ ಆಗಿರುತ್ತೆ. ಇದು ಕರೆಕ್ಟಾಗಿ ಬರುತ್ತೆ ನಮಗೆ. ಈ ಮೆಥಡೇ ಈಸಿ. ಇನ್ನು ಎಷ್ಟೇ ಮೆಥಡ್ ನೀವು ನೋಡಿದ್ರು 3.75 ಅನ್ನೋದು ಇವರ ಕ್ಯಾಪ್ ಹೈಟ್ ಆಗಿರುತ್ತೆ. ಸೊ 3.75 ಇಲ್ಲಿ ನಾವು ಬೈಸಿಪ್ಸ್ ಲೈನ್ ಹಾಕೋಬೇಕು. ಸೇಮ್ 7.5 ನೋಡ್ಕೊಳ್ಳೋಣ. ಸೊ ಇದ್ರದ್ದು ಮಿಡಲ್ ನೋಡ್ಕೊಳ್ಳೋಣ, ಮಿಡ್ ಪಾಯಿಂಟ್. ಸೊ ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಂಬೇಡಿ. ಏನು 3.75 ಬಂದಿದೆ, ಇದ್ರದ್ದು ಮಿಡ್ ಪಾಯಿಂಟ್ ನೋಡ್ಕೊಂಡ್ರೆ ಸೊ ನಮ್ಗೆ ಶೇಪ್ ಕೊಡೋಕೆ ಈಗ ಸರಿ ಹೋಗುತ್ತೆ. 7.5 ಅಲ್ವಾ ಇದು? ಇದರಿಂದ 1.5 ತಗೋಬೇಕಿತ್ತು. ಈಗ ಶೇಪ್ ಕೊಡೋದು ಯಾವ ರೀತಿ ನೋಡ್ಕೊಳ್ಳಿ. ಇಲ್ಲಿ ನಾವು 1 ಇಂಚ್ ಅಷ್ಟು ಮುಂದೆ ಹೋಗೋಣ. ಈ ಪಾಯಿಂಟು ಕನೆಕ್ಟ್ ಮಾಡೋಣ. ಇದು ಫ್ರಂಟ್ ಆರ್ಮೋಲ್ ಶೇಪ್. ಮೊದಲಿಗೆ ನಾವು ಫ್ರಂಟ್ ಆರ್ಮೋಲ್ ಶೇಪ್ ತೆಗಿಬೇಕು. ಈ ಪಾಯಿಂಟು ಮ್ಯಾಚ್ ಮಾಡಬೇಕು. ನಾವು ಸ್ಕೇಲ್ನ ಈ ರೀತಿ ತಿರ್ಗಿಸಿದ್ರೆ ನಮ್ಗೆ ಇಲ್ಲಿ ಎಷ್ಟು ಮೈನಸ್ ಆಗಬೇಕು ಅದು ಮೈನಸ್ ಆಗಿರುತ್ತೆ. ಈಗ ನಾವು ಬ್ಯಾಕ್ ನೋಡ್ಕೊಬೇಕು. ಬ್ಯಾಕ್ ಆರ್ಮೋಲ್ ಶೇಪ್ ತೆಗಿಯೋದೇನಂದ್ರೆ ಇದೇನು ಪಾಯಿಂಟ್ ಇದೆ ಇಲ್ಲಿಂದ ನಾವು 1/2 ಇಂಚು ಈ ರೀತಿ 45 ಡಿಗ್ರಿನಲ್ಲಿ ನೋಡ್ಕೊಬೇಕು. ಸೊ ಈ ಪಾಯಿಂಟ್ ಬಂದಿದೆಯಲ್ವಾ, ಇದು ನಮಗೆ ಬ್ಯಾಕ್ ಆರ್ಮೋಲ್ ಶೇಪ್. ಇದು ಸ್ಕೇಲ್ನ ಈ ರೀತಿ ಟರ್ನ್ ಮಾಡಿಬಿಡಿ, ಅವಾಗ ನೀಟಾಗಿ ಶೇಪ್ ಬರುತ್ತೆ ನಮಗೆ. ಒಂಥರ ಎಸ್ ಥರನೇ ಬರಬೇಕು. ಓಕೆ, ಇವಾಗ ಇವ್ರದ್ದು ನಾನು ಬೈಸಿಪ್ಸ್ ತೊಗೊಂಡಿದ್ದೀನಿ. ಬೈಸಿಪ್ಸ್ ಇವ್ರದ್ದು ಎಷ್ಟು ಬಂದಿದ್ದು? 12.5. ಸೊ ಸ್ಲೀವ್ ಲೂಸಿಂಗ್ ನೋಡ್ಕೊಳ್ಳೋಣ. ಸ್ಲೀವ್ ಲೂಸಿಂಗ್ ಬಂದು ಇವರಿಗೆ 12.5 ಇದೆ. 12.5ನಲ್ಲಿ ಅರ್ಧ ಅಂದರೆ 6.75. 6.25. 6.25 ಸ್ಲೀವ್ ಲೂಸಿಂಗ್ ತಗೋತೀನಿ. ಇಲ್ಲಿಂದ 1.5 ಇಂಚ್ ಎಕ್ಸ್ಟ್ರಾ. ಸೊ ಸ್ಲೀವ್ ರೆಡಿ ಆಗಿದೆ ಇವ್ರದ್ದು. ಇದು ಬ್ಯಾಕ್ ಆರ್ಮೋಲ್ ಶೇಪ್, ಇದು ಫ್ರಂಟ್ ಆರ್ಮೋಲ್ ಶೇಪ್. ನಾನು ಕಟ್ ಮಾಡ್ಕೋತೀನಿ.
ಒಂದು ನಾಚ್ ಹಾಕೊಳ್ಳಿ. ಫಿಟ್ಟಿಂಗ್ ಲೈನಲ್ಲೂ ಕೂಡ ಒಂದು ನಾಚ್ ಹಾಕೋಬೇಕು ನಾವು. ಫ್ರಂಟಲ್ಲಿರೋ ಎಕ್ಸ್ಟ್ರಾ ತೆಗಿಬೇಕು. ಸೊ ಇದೇ ಫ್ರಂಟು ಅಂತ ಗೊತ್ತಾಗ್ಬೇಕಂದ್ರೆ ನಾವು ಇಲ್ಲೊಂದು ನಾಚ್ ಹಾಕಿರ್ಬೇಕು. ಸೊ ಸ್ಲೀವ್ ರೆಡಿ ಆಗಿದೆ. ಬ್ಯಾಕು ಫ್ರಂಟು ಸ್ಲೀವು ಪಟ್ಟಿ. ಸೊ ಇದು ಹೊಲ್ದ್ಬಿಟ್ಟು ಮೇಡಮ್ ಅವ್ರು ಹೇಳ್ತಾರೆ ಯಾವ ರೀತಿ ಬಂದಿದೆ ಅಂತ.